ಹಾಗೆ ನೆಕ್ಸ್ಟ್ ಲೈಟ್ ಇಲ್ದಂಗೆ ಆಗಿದ್ದಾರೆ. ಕಾಂಗ್ರೆಸ್ಸಿಗರು ಇವರು ಬುದ್ಧಿವಂತರು, ಇವರು ದೇಶ ಆಳಿದವರು 60-70 ವರ್ಷಗಂಟ್ಲೆ 60 ವರ್ಷಗಂಟ್ಲೆ ಆಳಿದವರು. ಅವರು ಇದ್ದಂಥವ್ರು ಬುದ್ಧಿವಂತಿಕೆಯಿಂದ ಅಹಿಂಸಾ ಚಳವಳಿ ಗಾಂಧೀಜಿಯವರು ಹೇಳ್ಕೊಂಡ ಇವರು ತಮ್ಮ ದಂಧೆ ಮಾಡ್ಕೊಳ್ಳೋಂಥವ್ರನ್ನ ಒಂದು ಕಾಲಕ್ಕೆ ಇವರು ಇಡಿ ಅಥವಾ CBI ಇವರು ಬೆಳೆಸ್ಕೊಂಡವ್ರನ್ನ. ಅದು ಈಗ ಅದನ್ನು ಇವ್ರನ್ನ ಬೆಳೆಸೋಕೆ ಅವ್ರು ಮಾಡ್ತಾರೆ BJPಗರು. ಯಾಕಂತಂದ್ರೆ ಸಹಜದ ಈಗ ಹೇಳಿದಂಗೆ ನಿಮ್ಗೆ ಅವ್ರ ಕಾಲ ಬಂದದ ಈಗ ಆಳ್ತಾ ಇದ್ದಾರೆ. ಅದೇ ಇರಲಿ, ಸಂತೋಷ್ ಲಾಡ್ ಅವರು ಮುಕ್ತ ಮನಸ್ಸಿಂದ ಮಾತಾಡ್ತಾರೆ. ಎದುರಾಳಿಯನ್ನು ಅತ್ಯಂತ ಏನಪ್ಪ ದೀರ್ಘವಾಗಿ ಅಭ್ಯಾಸ ಮಾಡಿ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಅದರಲ್ಲೂ ಮೋದಿ ಅವ್ರ ವಿರುದ್ಧ ಧ್ವನಿ ಓದಬೇಕಾಗಿದ್ರಿ. ಇಲ್ಲಾಂದ್ರೆ IT ಸೆಲ್ ಗೊತ್ತದ ಮಾಳವಿಯ ಎಂಥ ಬುದ್ಧಿವಂತ ಮನುಷ್ಯ. ಮತ್ತು ಅಂಥವ್ರೆಲ್ಲ ಎದುರು ಹಾಕೋಬೇಕಾದ್ರೆ ಸಂತೋಷ್ ಲಾಡ್ ಅಂತವ್ರು ಬೇಕಾಗ್ತಾರೆ. ತ್ರಿವೇದಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಗೊತ್ತಲ್ಲ, ಹಿಮಾಂಶು ತ್ರಿವೇದಿ ಎದುರಾಳಿ ಮಾತಾಡೋಕೆ ಕೊಡೋದಿಲ್ಲ. ಹೀಗಾಗಿ ಅಂಥ ವ್ಯಕ್ತಿಗಳಿಗೆ BJP ಭಾಳ ಜನ ಇದ್ದಾರೆ, ಮಾತಿನ ಮಾಡಲು. BJP ಮತ್ತು ಕಮ್ಯುನಿಸ್ಟರು ಬುದ್ಧಿವಂತರು ಸಾಕಷ್ಟಿದ್ದಾರೆ. ಆದರೆ ಇವರು ವ್ಯಾಪಾರಿಗಳನ್ನು ಈಗ ಕಾರ್ಪೊರೇಟ್ಗಳನ್ನ ಮೀಡಿಯಾ ತನಕ ತೊಗೊಂಡ ಇವತ್ತು BJPಗರು ದೇಶವನ್ನು ಆಡಲಿಕ್ಕೆ ಇದ್ದಾರೆ. ಅದರಿಂದ RSSಗಳಿದ್ದಾರೆ. RSS ಮುಖವಾಡ BJP, ಅದರ ಮುಖವಾಡ ನಮ್ಮ ಮೋದಿ. ಆ ಮೋದಿ ವಿರೋಧವಾಗಿ ನಮ್ಮ ಸಂತೋಷ್ ಲಾಡ್ ಅವರು ಅತ್ಯಂತ ತೀವ್ರವಾಗಿ ದಾಳಿ ಮಾಡ್ತಾ ಇರ್ತಾರೆ ಟೈಮ್ ಸಿಕ್ಕಾಗ. ಈಗ ED ಮೇಲೆ ದಾಳಿ ಮಾಡಿದ್ದಾರೆ. ಇದೆಲ್ಲ ED ಮೇಲೆ ಆರೋಪ ಮಾಡಿದ್ದ ಸಂತೋಷ್ ಲಾಡ್ ಅವರು 100ಕ್ಕೆ 100ರಷ್ಟು ನಿಜಾನ.